ಫ್ರೆಂಡ್ಸ್, 2022 ಪ್ರಕಾರ ವಿರಾಟ್ ಕೊಹ್ಲಿ ನೆಟ್ವರ್ತ್ ಬರೋಬ್ಬರಿ 1125 ಕೋಟಿ ರೂಪಾಯಿಗಳು. ಆದ್ರೆ ಈ ದುಡ್ಡು ಬರೀ ಮ್ಯಾಚ್ ಆಡ್ತಾ, ಬ್ರಾಂಡ್ ಎಂಡೋರ್ಸ್ಮೆಂಟ್ ಮಾಡ್ತಾ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಬಂದಿರೋದಲ್ಲ. ಈ ದುಡ್ಡು ವಿರಾಟ್ ಕೊಹ್ಲಿ ಬೈ ಮಾಡಿರೋ ಶೇರ್ಸ್ ಮತ್ತು ಅವರು ಓನ್ ಮಾಡಿರೋ ಕಂಪನಿಗಳಿಂದ ಬರೋದು. ಇಲ್ಲಿವರೆಗೂ ನೀವು ವಿರಾಟ್ ಕೊಹ್ಲಿ ದ ಕ್ರಿಕೆಟರ್ ಬಗ್ಗೆ ನೋಡಿರ್ತೀರಾ, ಜೊತೆಗೆ ಕೇಳಿರ್ತೀರಾ. ಆದ್ರೆ ಇವತ್ತು ನಾವು ಮಾತಾಡಕ್ ಹೊರಟಿರೋದು ವಿರಾಟ್ ಕೊಹ್ಲಿ ದ ಬಿಸ್ನೆಸ್ ಮ್ಯಾನ್ ಬಗ್ಗೆ. ಒಂದು ODIನಿಂದ 6 ಲಕ್ಷ, T20 3 ಲಕ್ಷ ಮತ್ತು ಟೆಸ್ಟ್ ಮ್ಯಾಚ್ ಗಳಿಂದ 15 ಲಕ್ಷ. ಇದು ವಿರಾಟ್ ಕೊಹ್ಲಿಯ ಮ್ಯಾಚ್ ಫೀಸ್. ಇದ್ರ ಜೊತೆ ಪೂಮಾ, MRF ಟೈರ್ಸ್ ಮತ್ತು ಆಡಿ ಕಾರ್ಗಳಂತ ಬ್ರಾಂಡ್ ಅಡ್ವರ್ಟೈಸ್ಮೆಂಟ್ ಗಳಿಂದ ವಿರಾಟ್ ಕೊಹ್ಲಿ ಅವರು 2021ರಲ್ಲಿ 180 ಕೋಟಿನ ತಗೊಂಡಿರ್ತಾರೆ. ಜೊತೆಗೆ ಹಾಪರ್ HQ ನ ಸೋಷಿಯಲ್ ರೀಚ್ ಲಿಸ್ಟ್ ಪ್ರಕಾರ ವಿರಾಟ್ ಕೊಹ್ಲಿ ಅವರು 2022ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟಾಪ್ 3 ಲಿಸ್ಟ್ ಅಲ್ಲಿ ಬರ್ತಾರೆ. ಹಾಗೆ ಇನ್ಸ್ಟಾಗ್ರಾಮ್ ನ ಒಂದು ಪೋಸ್ಟ್ ಗೆ ಬರೋಬ್ಬರಿ 9 ಕೋಟಿವರೆಗೂ ಚಾರ್ಜ್ ಮಾಡ್ತಾರೆ. ಜೊತೆಗೆ IPL ಅಲ್ಲಿ 15 ಕೋಟಿ ಸಿಗೋದು ನಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಇದೆಲ್ಲ ಬಿಟ್ಟು ವಿರಾಟ್ ಕೊಹ್ಲಿಯ ರೆವಿನ್ಯೂ ನ ಮುಖ್ಯವಾದ ಪಾರ್ಟ್ ಅವರ ಕಂಪನಿಯ ಪ್ರಾಫಿಟ್. ಸೊ ಹಾಗಾದ್ರೆ ಬನ್ನಿ, ಯಾವ ಟಾಪ್ ಬ್ರ್ಯಾಂಡ್ ಗಳನ್ನ ವಿರಾಟ್ ಕೊಹ್ಲಿ ಅವರು ಓನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ನಂಬರ್ 1, ರಾಂಗ್. ವಿರಾಟ್ ಕೊಹ್ಲಿಯ ಅಷ್ಟು ಬಿಸ್ನೆಸ್ ಗಳಲ್ಲಿ ರಾಂಗ್ ಅವರ ಫೇವರೇಟ್ ಬ್ರ್ಯಾಂಡ್. ಜೊತೆಗೆ ಈ ಬ್ರ್ಯಾಂಡ್ ವಿರಾಟ್ ಕೊಹ್ಲಿಯ ಮನಸ್ಸಿಗೆ ತುಂಬಾ ಹತ್ತಿರವಾದ ಬ್ರ್ಯಾಂಡ್. ಈ ಬ್ರ್ಯಾಂಡ್ ಫ್ಯಾಷನ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು. ಅಸಲಿಗೆ ಇದು ಒಂದು ಕ್ಲಾತಿಂಗ್ ಬ್ರ್ಯಾಂಡ್. ಇದು ಗ್ರಾಫಿಕ್ಸ್ ಟಿ ಶರ್ಟ್ಸ್ ಮತ್ತು ಲೈಟ್ ವೇಟ್ ಡೆನಿಮ್ ಜಾಕೆಟ್ಸ್ ಅಂತಹ ಕ್ಲಾತಿಂಗ್ ಐಟಮ್ಸ್ ನ ಪ್ರೊಡಕ್ಷನ್ ಮಾಡ್ತಾರೆ. ಯೂತ್ಸ್ ಫ್ಯಾಷನ್ ನ ಮೇನ್ ಆಗಿ ಕನ್ಸಿಡರ್ ಮಾಡಿರೋ ಈ ಕ್ಲಾತಿಂಗ್ ಬ್ರ್ಯಾಂಡ್ ಅಂಜನಾ ರೆಡ್ಡಿ ಅವರು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಈ ಬಿಸ್ನೆಸ್ ಬೆಂಗಳೂರು ಯೂನಿವರ್ಸಲ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ನ ಪಾರ್ಟ್ ಕೂಡ. ಫ್ಯಾಷನ್ ಮತ್ತು ಸ್ಟೈಲ್ ಗೆ ಅಂತಾನೆ ಫೇಮಸ್ ಆಗಿರೋ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಈ ಕ್ಲಾತಿಂಗ್ ಬ್ರ್ಯಾಂಡ್ ಶೇರ್ಸ್ ನ ಓನ್ ಮಾಡ್ತಾರೆ ಮತ್ತು ಈ ಬ್ರ್ಯಾಂಡ್ ನ ಕೋ ಓನರ್ ಆಗೋ ಜೊತೆಗೆ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ. ಹಾಗೆ ವಿರಾಟ್ ಕೊಹ್ಲಿ ಈ ಬ್ರ್ಯಾಂಡ್ ನ ಜಾಸ್ತಿ ಪ್ರಮೋಟ್ ಮಾಡಿದ ಇಂಪ್ಯಾಕ್ಟ್ ಇಂದ ಕೆಲವೇ ವರ್ಷಗಳಲ್ಲಿ ಇದರ ನೆಟ್ವರ್ತ್ 4 ಕೋಟಿಯಿಂದ 112 ಕೋಟಿವರೆಗೂ ರೀಚ್ ಆಗುತ್ತೆ. ನಂಬರ್ 2, 18. ವಿರಾಟ್ ಕೊಹ್ಲಿ ಅವರು ತುಂಬಾ ಮುಂಚೆಯಿಂದಾನೇ ಪೂಮಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಇದರಿಂದನೇ ವಿರಾಟ್ ಗೆ ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗೋ ಅವಕಾಶ ಸಿಗುತ್ತೆ. ಪೂಮಾ ಜೊತೆ ಸೇರಿ ವಿರಾಟ್ ಅವರು ಹೊಸ ಓನ್ ಬ್ರ್ಯಾಂಡ್ ನ ಲಾಂಚ್ ಮಾಡ್ತಾರೆ. ಅದರ ಹೆಸರೇ 18. ಈ ಬ್ರ್ಯಾಂಡ್ ಅಲ್ಲಿ ಅವರು ಸ್ಪೋರ್ಟ್ಸ್ ವೇರ್ ಗಳನ್ನ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಈ ಬ್ರ್ಯಾಂಡ್ ಅಲ್ಲಿ ಸ್ಪೋರ್ಟ್ಸ್ ಶೂಸ್, ಟಿ ಶರ್ಟ್ಸ್, ಟ್ರ್ಯಾಕ್ ಪ್ಯಾಂಟ್ಸ್, ಕ್ಯಾಪ್ ಜೊತೆಗೆ ವಿಧವಾದ ಸ್ಪೋರ್ಟ್ಸ್ ಆಕ್ಸೆಸರೀಸ್ ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಈ ಬ್ರ್ಯಾಂಡ್ ಗೋಸ್ಕರನೇ ವಿರಾಟ್ ಕೊಹ್ಲಿ ಅವರು 2017ರಲ್ಲಿ ಪೂಮಾ ಜೊತೆ 110 ಕೋಟಿಯ ಡೀಲ್ ಗೆ ಸೈನ್ ಮಾಡಿದ್ರು. ಇದು 8 ವರ್ಷ ಅಂದ್ರೆ 2025ರವರೆಗೂ ವ್ಯಾಲಿಡ್ ಇದೆ. ಹಾಗೆ ಫ್ರೆಂಡ್ಸ್, 18 ಅನ್ನೋ ಹೆಸರನ್ನ ಅವರು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಇಂದ ಪಿಕ್ ಮಾಡ್ತಾರೆ. ನಂಬರ್ 3, ಚೀಸೆಲ್ ಫಿಟ್ನೆಸ್. ಚೀಸೆಲ್ ಒಂದು ಟಾಪ್ ಕ್ವಾಲಿಟಿ ಜಿಮ್ ಅಥವಾ ಫಿಟ್ನೆಸ್ ಸೆಂಟರ್ ಅಂತಾನೆ ಹೇಳ್ಬೋದು. ಇದನ್ನ 2015ರಲ್ಲಿ ಸತ್ಯ ಸಿನ್ಹಾ ಅವರು ವಿರಾಟ್ ಕೊಹ್ಲಿಯ ಪಾರ್ಟ್ನರ್ಶಿಪ್ ಜೊತೆ ಸ್ಟಾರ್ಟ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು ಚೀಸೆಲ್ ಅಲ್ಲಿ 90 ಕೋಟಿವರೆಗೂ ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ಈ ಕಂಪನಿಯ 30% ಶೇರ್ ನ ಹೋಲ್ಡ್ ಮಾಡ್ತಾರೆ. ಫಿಟ್ನೆಸ್ ವಿಷಯವಾಗಿ ವಿರಾಟ್ ಕೊಹ್ಲಿಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಚಿಸೆಲ್ ಫಿಟ್ನೆಸ್ ಅವರು ಬರೀ 3 ವರ್ಷದಲ್ಲೇ ಪೂರ್ತಿ ಇಂಡಿಯಾದಲ್ಲಿ 70ಕ್ಕಿಂತ ಹೆಚ್ಚು ಬ್ರಾಂಚ್ ಗಳನ್ನ ಲಾಂಚ್ ಮಾಡಿದ್ದಾರೆ. ನಂಬರ್ 4, ಸ್ಪೋರ್ಟ್ಸ್ ಕಾನ್ವೋ. ಇವತ್ತಿಗೆ ಸ್ಪೋರ್ಟ್ಸ್ ಕ್ರೇಜ್ ಇರೋರ ಸಂಖ್ಯೆ ದಿನೇ ಬೆಳಿತಾನೆ ಇದೆ. ಯಾಕಂದ್ರೆ ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಅದನ್ನ ಶೇರ್ ಮಾಡೋದು, ಜೊತೆಗೆ ಇವ್ರ ತರ ಹಾಬಿ ಇಟ್ಕೊಂಡಿರೋರ್ ಜೊತೆ ಮಾತಾಡೋದು ತುಂಬಾ ಇಷ್ಟ ಜನರಿಗೆ. ಇದಕ್ಕೋಸ್ಕರನೇ ವಿರಾಟ್ ಕೊಹ್ಲಿ ಅವರು ಸ್ಪೋರ್ಟ್ಸ್ ಕಾನ್ವೋ ಅನ್ನೋ ಟೆಕ್ ಸ್ಟಾರ್ಟ್ಅಪ್ ಗೆ ಇನ್ವೆಸ್ಟ್ ಮಾಡಿದ್ದಾರೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಬೇರೆ ತರ ಸ್ಪೋರ್ಟ್ಸ್ ಫ್ಯಾನ್ಸ್ ಗಳು ಒಂದೇ ಜಾಗದಲ್ಲಿ ಸಿಗ್ತಾರೆ. ಜೊತೆಗೆ ಅವರ ಫೇವರೇಟ್ ಗೇಮ್ ಅಥವಾ ಸ್ಪೋರ್ಟ್ಸ್ ಪರ್ಸನ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಜೊತೆಗೆ ಸ್ಪೋರ್ಟ್ಸ್ ಕಾನ್ವೋನ ವಿರಾಟ್ ಕೊಹ್ಲಿ ಜೊತೆಗೆ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಗ್ಯಾರ್ದರ್ ಬೇಲ್ ಕೂಡ ಪ್ರಮೋಟ್ ಮಾಡ್ತಾರೆ. ಹಾಗೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಫ್ಯಾನ್ ಮತ್ತು ಸೆಲೆಬ್ರಿಟಿಗಳು ಒಂದೇ ಜಾಗದಲ್ಲಿ ಡೈರೆಕ್ಟ್ ಆಗಿ ಮೀಟ್ ಮಾಡ್ತಾರೆ. ನಂಬರ್ 5, ಡಿಜಿಟಲ್ ಇನ್ಶೂರೆನ್ಸ್. ಫೆಬ್ರವರಿ 2020ರಲ್ಲಿ ವಿರಾಟ್ ಕೊಹ್ಲಿ ಅವರು ಅವರ ಹೆಂಡತಿ ಅನುಷ್ಕಾ ಜೊತೆ ಸೇರಿ ಬೆಂಗಳೂರು ಡಿಜಿಟಲ್ ಇನ್ಶೂರೆನ್ಸ್ ಸ್ಟಾರ್ಟ್ಅಪ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಹಾಗೆ ವಿರಾಟ್ ಕೊಹ್ಲಿಯ ಜೊತೆಗೆ ಈ ಕಂಪನಿಯ 1.73 crore ನ ಶೇರ್ಸ್ ಇದೆ. ಜೊತೆಗೆ ಅನುಷ್ಕಾ ಅವರು 43 ಲಕ್ಷವರೆಗೂ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಈ ಡಿಜಿಟಲ್ ಇನ್ಶೂರೆನ್ಸ್ ಕಂಪನಿನ 2017ರಲ್ಲಿ ಕಾಮೇಶ್ ಗೋಯಲ್ ಅವರು ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಹೆಲ್ತ್, ಆಟೋ ಟ್ರಾವೆಲ್, ಸ್ಮಾರ್ಟ್ ಫೋನ್ ಹಾಗೆ ಕಮರ್ಷಿಯಲ್ ಪ್ರಾಪರ್ಟಿಗಳ ಇನ್ಸೂರೆನ್ಸ್ ಪಾಲಿಸಿನ ಆಫರ್ ಮಾಡ್ತಾರೆ. ಇದರ ಜೊತೆ ಗೋವಾ ಫುಟ್ಬಾಲ್ ಕ್ಲಬ್, UAE ರಾಯಲ್ಸ್, ಬೆಂಗಳೂರು ಯೋಧಾಸ್, ಬ್ಲೂ ಟ್ರೈಬ್ ಹಾಗೆ ಹಲವಾರು ಕಂಪನಿಗಳ ಮೇಲೆ ವಿರಾಟ್ ಕೊಹ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದರಿಂದ ನಾವು ತಿಳಿಯೋದೇನೆಂದ್ರೆ ಒಂದು ಒಳ್ಳೆ ಫ್ಯೂಚರ್ ಗೋಸ್ಕರ ಒಂದೇ ಇನ್ಕಮ್ ಸೋರ್ಸ್ ಗೆ ಡಿಪೆಂಡ್ ಆಗದೆ ಬೇರೆ ಬಿಸ್ನೆಸ್ ಗಳ ಮೇಲೆ ಇನ್ವೆಸ್ಟ್ ಮಾಡೋದು ನಮ್ಗೆಲ್ಲ ಅವಶ್ಯಕತೆ ಇದೆ. ಜೊತೆಗೆ ನೀವು ಕೂಡ ವಿರಾಟ್ ಕೊಹ್ಲಿ ತರನೇ ಇನ್ವೆಸ್ಟ್ಮೆಂಟ್ ನ ಡೈವರ್ಸಿಫೈ ಮಾಡಿ ಟೆನ್ಷನ್ ಫ್ರೀ ಲೈಫ್ ನ ಲೀಡ್ ಮಾಡಿ.